ಎಂಟೇ ದಿನಕ್ಕೆ ಕಲಾಪ ಎಂಡಾಗಿದೆ. ವಿಪಕ್ಷಗಳ ನಾಗೇಂದ್ರ ತಲೆದಂಡ ಅಸ್ತ್ರದಿಂದ ಬಚಾವಾಗೋಕೆ ಸರ್ಕಾರ ಅನಿರ್ದಿಷ್ಟಾವಧಿ ಚೆಕ್ಮೇಟ್ ಅನ್ನ ಇಟ್ಟಿದೆ. ಇದಕ್ಕೂ ಮೊದಲು 3 ದಿಕ್ಕಿನಿಂದ ವಿಧಾನಸೌಧ ಮುತ್ತಿಗೆಗೆ ಯತ್ನಿಸಿದ ಬಿಜೆಪಿ ಶಕ್ತಿ ಸೌಧದ ಮುಂದೆಯೇ ಶಕ್ತಿ ಪ್ರದರ್ಶನ ಮಾಡಿತು. ರಾಜ್ಯಪಾಲರಿಗೆ ದೂರು ಕೊಟ್ಟು ನಿರಂತರ ಹೋರಾಟಕ್ಕೆ ಶಪಥ ಮಾಡಿತು. ಮೋಡ ಕರಗ್ತಾ ಇಲ್ಲ, ಮಳೆಯಾಗ್ತಿಲ್ಲ, ಡ್ಯಾಂಗಳು ದಾಹದಿಂದ ಬಳಲ್ತಿವೆ. ಆದರೆ ಸಿಡಬ್ಲ್ಯೂಆರ್ಸಿ ಮಾತ್ರ ಮತ್ತೆ ಕರ್ನಾಟಕಕ್ಕೆ ಶಾಕ್ ಕೊಟ್ಟಿದೆ. ಮುಂದಿನ 15 ದಿನ ನಿತ್ಯ 9,000 ಕ್ಯೂಸೆಕ್ ನೀರು ಹರಿಸೋಕೆ ಸೂಚಿಸಿದೆ. ಇತ್ತ ಸುಪ್ರೀಂ ಕೋರ್ಟ್ನಲ್ಲೂ ಜಲ ಚಕಮಕಿಯಾಗಿದ್ದು ಕಾವೇರಿ ತೀರದಲ್ಲಿ ಪ್ರೊಟೆಸ್ಟ್ ಕಿಚ್ಚು ಮತ್ತೆ ಹೊತ್ತಿದೆ. ಐಎಎಸ್ ಜ್ಞಾನೇಂದ್ರ ಕುಮಾರ್ ಕಣ್ಣಾಮುಚ್ಚಾಲೆಯಾಟಕ್ಕೆ ಇಡಿ ನೀಟಾಗಿ ಬರೆ ಎಳೆದಿದೆ. ಮನೆಯಲ್ಲಿ 9 ಗಂಟೆ ಪರಿಶೀಲನೆ ನಡೆಸಿ ದಾಖಲೆಗಳನ್ನ ಹೊತ್ತು ವಾಪಸ್ಸಾಗಿದೆ. ಬಾರಪ್ಪ ವಿಚಾರಣೆಗೆ ಅಂತ ಮನೆಗೆ ಸಮನ್ಸ್ ಅಂಟಿಸಿ ತೆರಳಿದೆ. ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಹೇಳಿ ಖರ್ಗೆ ಹೊಸ ಕ್ಲಾರಿಟಿ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಚಿತ್ರಣವನ್ನ ಚುನಾವಣಾ ಆಯೋಗ ಮುಂದಿಟ್ಟಿದೆ. ಮೊದಲ ಎಸ್ಐಆರ್ ಕರಡು ಪಟ್ಟಿ ಪ್ರಕಟಿಸಿದೆ. ರಾಜ್ಯದಲ್ಲಿ 4,46,00,000 ಮತದಾರರಿದ್ದು 1,07,96,000 ಜನ ಪಟ್ಟಿಯಿಂದ ಔಟ್ ಆಗಿದ್ದಾರೆ. ಅಂತಿಮ ಪಟ್ಟಿಗೆ ಸೇರೋಕೆ ಬಯಸಿದವರಿಗೆ ಸೂಕ್ತ ದಾಖಲೆ ಕೇಳಲಾಗಿದೆ. ರಾಕಿಂಗ್ ಸ್ಟಾರ್ ಟಾಕ್ಸಿಕ್ ಸೆಲೆಬ್ರೇಷನ್ಗೆ ಇನ್ನು 2 ದಿನಗಳಷ್ಟೇ ಬಾಕಿ. ವಿಶ್ವಾದ್ಯಂತ ಟ್ರೆಂಡ್ ಹುಟ್ಟು ಹಾಕಿದ ರಾಯನಿಗೆ ಎಲ್ಲೆಲ್ಲೂ ಬಹುಪರಾಕ್ ಸಿಗ್ತಿದೆ. ಪ್ರೀ ರಿಲೀಸ್ ಟಿಕೆಟ್ ಬುಕಿಂಗ್ ನಲ್ಲಿ ದಾಖಲೆ ಬರೆದ ಟಾಕ್ಸಿಕ್ ಇಡೀ ಭಾರತೀಯ ಚಿತ್ರರಂಗದ ಗಲ್ಲಾಪೆಟ್ಟಿಗೆಗಳಲ್ಲಿ ಧೂಳೆಬ್ಬಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.